ತಲೆ ಮುಳುಗ್ಸು. ಮೂರು ಸರಿ ಮುಳುಗ್ಸು. ನೋಡಿ ಕಣ್ಣು ಗುಡ್ಡೆಗಳೆಲ್ಲ ಹೊರಗಡೆ ಬಂದ್ಬಿಟ್ಟವೆ. ಈಗ ನಮ್ಮ ಮನೆಯವರಿಗೆ ಸುಮ್ಮನೆ ಹಾಗೆ ಟೇಸ್ಟ್ ನೋಡಕ್ ಕೊಡ್ತಾ ಇದ್ದೀನಿ. ಟೇಸ್ಟ್ ನೋಡಕ್ ಕೊಟ್ಟಿರೋದ ಇಲ್ಲ ಸೌಟಿಂದ ಸೋರದ? ಅದೇ ಚಿಚ್ಚಿ ಸಾರ. ಇದು ನನಗಿಷ್ಟ. ಪಾಪ ಕಷ್ಟದವರಿದ್ರೆ ಅಥವಾ ಬಡವರಿದ್ರೆ ಅವರು ಆವಾಗ ಇವ್ರಿಗೂ ಕಷ್ಟ ಇತ್ತು, ಎಲ್ಲರಿಗೂ ಕಷ್ಟ ಇತ್ತು ಅವಾಗ. ಆದ್ರೂ ಕೂಡ ಪಾಪ ಇದು ತಿನ್ನೋದೇ ಇನ್ನೊಂದಿಬ್ರು ತಿನ್ಲಿ ಅಂತ ಹೇಳ್ಬಿಟ್ಟು ಇದು ತಿನ್ನೋದೇ, ಅದ್ರಲ್ಲೇ ಹಂಚ್ಕೊಂಡ್ ತಿನ್ನೋದಂತೆ. ಅದು ಕೈ ಕಾಲು ಎಲ್ಲ ಹೆಂಗಿದೆ ಅಂತ ದೇವ್ರ ಕಾಲು ನೋಡ್ದಂಗೆ ಆಗ್ತದೆ. ಇವೆಲ್ಲ ಮುಂಚೆ ಎಷ್ಟು ಕಷ್ಟಪಟ್ಟಿದ್ ಕಾಲು ಕೈಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಫಿಶ್ ಸಾಂಬಾರು ಮಾಡ್ತಾ ಇದ್ದೀನಿ. ನಮ್ಮನೆಯವ್ರು ಹೋಗಿ ಶನಿವಾರ ಸಂತೆಲಿ ಹೋಗಿ ತಗೊಬಂದಿದ್ದಾರೆ. ಶನಿವಾರ ಸಂತೆಲಿ ಕೊಡ್ಲಿಬಿಟ್ಟೆ ನಾನು. ಶನಿವಾರ ಸಂತೆಲಿ ಹೋಗಿ ತಗೊಬಂದಿದ್ದಾರೆ. ಇಷ್ಟು ತಲೆ ಅಂತದ್ದು ಮತ್ತೆ ಬಾಲ ಇಂಥದ್ದೆಲ್ಲ ಸೇರಿ ಅದ್ರ ಜೊತೆ ಇಂಥ ಪೀಸಸ್ ಎಲ್ಲ ಸೇರಿ ಒಂದು kg ಅಷ್ಟು ಇರ್ಬೋದಲ್ವಾ, 1 kg ಅಷ್ಟು ಇವತ್ತು ಸಾಂಬಾರು ಮಾಡ್ತಾ ಉಂಟು. ತಲೆ ಎಲ್ಲ ಹಾಕಿ ನೋಡಿ, ಫಿಶ್ ಹೆಡ್ ಕರಿ. ಇದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಮತ್ತೆ ಖಾರದ ಪುಡಿ, ಸಾಂಬಾರ್ ಪುಡಿ ಅಂದ್ರೆ ಧನಿಯಾ ಪುಡಿ, ಮತ್ತೆ ಜೀರಿಗೆ, ಮತ್ತೆ ಮೆಂತ್ಯ ಪೌಡ್ರು, ಮತ್ತೆ ಒಂದು ಸ್ವಲ್ಪ ಚಕ್ಕೆ, ಲವಂಗ ಇಷ್ಟು ತಗೊಂಡಿದ್ದೀನಿ. ಇದ್ರ ಜೊತೆಗೆ ಕಾಯಿ ತುರಿ, ಅರಿಶಿನ. ಎಷ್ಟು ಸುಲಭವಾಗಿ ಮಾಡ್ಬೋದಲ್ವಾ ಫಿಶ್ ಹೆಡ್ ಕರಿ ಹಂಗಾದ್ರೆ. ಇದ್ರ ಜೊತೆಗೆ ಮೇನ್ ಹುಣಸೆ ಹುಳಿ. ಫಿಶ್ಗೆ ಆಕ್ಚುಲಿ ಹುಣಸೆ ಹುಳಿ ಇದ್ರೇನೆ ಚಂದ, ಆ ಟೇಸ್ಟೇ ಬೇರೆ ಕೊಡುತ್ತೆ. ನಿಂಬೆಹಣ್ಣು ಹಾಕಿದ್ರೆ ಬೇರೆ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಈ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ಹುಣಸೆಹಣ್ಣಿನ ರಸ ಹಾಕಿ ಮಾಡ್ತಾ ಉಂಟು. ಅದು ಇದು ನಾನು ಫಿಶ್ ತಿನ್ನಲ್ವಲ್ಲ, ಸೊ ಹಾಗಾಗಿ ನನಗೆ ಬೇಕಾದ್ದು ನಮ್ಮ ಡ್ಯಾಡಿ ಬೆಳಗ್ಗೆನೆ ಚಿಕನ್ ತಂದ್ಕೊಟ್ಟಿದ್ರು. ಅದರಲ್ಲಿ ನನಗೆ ಬೇಕಾದ ಸ್ವೀಟ್ ಚಿಕನ್ ಮತ್ತೆ ಕಬಾಬ್ ಮಾಡ್ಕೊಳ್ತೀನಿ. ನಾನು ಇವ್ರ ಹತ್ರ ಫಿಶ್ ಮಾಡ್ಸೋಕ್ಕೆ ಎಷ್ಟು 7 ವರ್ಷ ಕಾದೆ. ಮನೇಲಿ ಈ ಸ್ವಾರ್ಥಿಗಳು ಅಂತ ಗೊತ್ತಾದ್ಮೇಲೆ ಹಠ ಬಿದ್ದು ಹೋಗಿ ನಾನೇ ಫಿಶ್ ಎತ್ಕೊಂಡ್ಬಂದು ತಂದು ಕೊಟ್ಟು ಮಾಡಿಸ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕೊಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಕೊಂಡ್ಬಂದ ಅಷ್ಟೇ. ಈಗ ಏನೇನು ತೋರಿಸ್ತೆ ಅದರಲ್ಲಿ ಹುಣಸೆಹಣ್ಣು ಒಂದು ಬಿಟ್ಬಿಟ್ಟು ನೀನೆಲ್ಲ ಹಾಕಿ ನೀರು ಹಾಕಿ ರುಬ್ಕೊಂಡ್ಬಂದಿದ್ದೇನೆ ಅಷ್ಟೇ. ಮತ್ತೆ ಇವಾಗ ನೋಡಿ, ಇಲ್ಲಿ ಅಗ್ಲನೇ ಪಾತ್ರೆ ಚೆನ್ನಾಗಿರುತ್ತೆ ಕಡಿಮೆ ಫಿಶ್ ಇದ್ದಾಗ. ತಕ್ಕನಾಗಿ ಇದು ಸಿಲ್ವರ್ದು ಸ್ವಲ್ಪ ಅಗ್ಲನೇ ತಗೊಂಡಿದ್ದೀನಿ. ಇದಕ್ಕೆ ನೋಡಿ ಸ್ವಲ್ಪ ಆಯಿಲ್ ಹಾಕೊತಿದ್ದೀನಿ. ಒಂಚೂರು ಈರುಳ್ಳಿ, ಬೆಳ್ಳುಳ್ಳಿ ಫ್ರೈ ಆಗಷ್ಟೇ ನೋಡಿ. ಚಿಕ್ಕದಾಗಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಬರೀ 1-2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ ಅಷ್ಟೇ. ಇದು ಹಾಕೋದಿದ್ರೆ ಹಾಕ್ಬೋದು, ಬಿಡೋದಿದ್ರೆ ಬಿಡ್ಬೋದು. ಫಿಶ್ ಮಾಡೋದು ತುಂಬ ಈಸಿ ಅಂತ ನನಗೆ ಗೊತ್ತಿಲ್ಲ. ನಾನು ಬೆಂಗಳೂರು ಮನೇಲಿ ಒಂದ್ಸರಿ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಇದೇ ಮಾಡ್ತಾ ಇರೋದು. ಈಗ ತಮ್ಮನ ಕೈಲಿ ಹೇಳ್ಸ್ಕೊಂಡ್ತಾ ಇದ್ದೀನಿ ನೋಡಿ. ಈಗ ಈರುಳ್ಳಿ ಇದು ಫ್ರೈ ಆದಮೇಲೆ ಈಗ ಏನು ರುಬ್ಬಿಟ್ಕೊಂಡಿರ್ತೀನಿ ಇದು ಹಾಕಿ ಮಾಡ್ಬೋದು. ಅಲ್ಲ, ಇದು ಹಾಕ್ತಾ ಇದ್ದೀನಿ ಇವಾಗ. ನಿಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳು ಬೇಕು ನೋಡ್ಕೊಂಬಿಟ್ಟು ಮಾಡೋದು. ನಮ್ಮ ಅತ್ತೆ ಪಾಪ ಒಂದು ಮೊಟ್ಟೆ ಸಮೇತ ತಿನ್ನಲ್ಲಲ್ವಾ? ಮೊಟ್ಟೆ ಒಂದು ತಿಂತಾರೆ, ಆದ್ರೂ ವಾರದಲ್ಲಿ 4 ವಾರ ಇರುತ್ತೆ. ಆದರೂ ನಮಗೆಲ್ಲ ರೀತಿ ರೆಸಿಪಿನೂ ಮಾಡಿ ಇಡ್ತಾರಲ್ಲ. ನಾನ್ ವೆಜ್ ತಿಂದಿಲ್ಲ ಅಂದ್ರೆ ನಮಗೆ ನಾನ್ ವೆಜ್ ಮಾಡ್ಕೊಟ್ಟಾರೆ. ಫಿಶ್ ಕರಿನ ಅವ್ರ ಹತ್ರ ಹೇಳ್ಸ್ಕೊಂಡು ಇವ್ರು ಮಾಡ್ತಾರೆ. ರುಬ್ದಲ್ಲಿನೂ ಕೂಡ ಮಾಡ್ಬೋದು. ಹೌದಾ? ಕೆಲವರು ಬರೀ ಹುಣಸೆಹಣ್ಣು ಜಾಸ್ತಿ ಹಾಕಿ ಮಾಡ್ತಾರೆ. ಕೊನೆಗೆ ಇದಕ್ಕೆ ನೋಡಿ, ಇದು ಚಿವುಂಚಿಟ್ಕೊಂಡಿದ್ದೀನಿ. ಅವಾಗೇನು ತೋರಿಸಿದೆ ಹುಣಸೆಹಣ್ಣು, ಅದ ಚಿವುಂಚ್ಬಿಟ್ಟು ರಸ ತಕ್ಕೊಂಡಿದ್ದೀನಿ. ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ. ಅಂದ್ರೆ ಹೊಲ್ಸ ಸ್ಮೆಲ್ ಹೋಗ್ಲಿ ಅಂತ. ಮತ್ತೆ ಚೆನ್ನಾಗಿರುತ್ತೆ ರುಚಿ. ಹುಳಿ ಆಗಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಕೆಲವರು ಹುಳಿ ಜಾಸ್ತಿ ಇಷ್ಟಪಡೋರು ಹುಳಿ ಹಾಕೊಬಹುದು. ಏನಿಲ್ಲ, ಈಗ ಇದಕ್ಕೆ ಸ್ವಲ್ಪ ಕುದಿ ಬರೆಯವರೆಗೂ ಬಿಟ್ಬಿಟ್ಟು ಕುದಿ ಬರುವಾಗ ಉಪ್ಪು ಹಾಕೋದು ಅಷ್ಟೇ. ತುಂಬಾ ಸಿಂಪಲ್. ನಾನೇ ಮಾಡ್ಕೊತೀನಿ ಬಿಡು ಮನೇಲಿ ಆರಾಮಾಗಿ. ಈಗ ಮಸಾಲೆ ನೋಡಿ ಕುದೀತಾ ಇದೆ ಅಲ್ವಾ? ಈ ಟೈಮಲ್ಲಿ ಅಂದ್ರೆ ಮಸಾಲೆ ನೀವು ಆಕ್ಚುಲಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಯಾಕಂದ್ರೆ ಫಿಶ್ ಹಾಕಿದ್ಮೇಲೆ ತಿರ್ವಕ್ಕಾಗಲ್ಲ, ಮತ್ತೆ ಫಿಶ್ ಬೇಗ ಬೇಯುತ್ತೆ, ಬೇಗ ಮಿಜುಗುತ್ತೆ. ಸೊ ಹಾಗಾಗಿ ನೀವು ಈಗಲೇ ಏನ್ ಕುದಿಸ್ಕೊಂತೀರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಇವಾಗ ಇದಕ್ಕೆ ನಿಂಬೆಹಣ್ಣು ಅಲ್ಲ ಹುಣಸೆಹಣ್ಣಿನ ರಸ ಹಾಕ್ತಾ ಇದೀನಿ. ಕಲರ್ ಚೇಂಜ್ ಆಗುತ್ತೆ ನೋಡಿ. ಅಯ್ಯೋ, ಅಷ್ಟೇ ಹಾಕಿದ್ರು ರಸ ಹುಳಿ ಹಾಕಲ್ಲ. ನೋಡೋಣ ಅದಕ್ಕೆ ಇನ್ನೊಂದ್ಸರಿ. ನಾನು ಫಿಶ್ ಹಾಕಿದ್ಮೇಲೆ ಆಕ್ಚುಲಿ ಇದು ಟೇಸ್ಟ್ ನೋಡಲ್ಲ. ಈಗಲೇ ಒಂದ್ ಸ್ವಲ್ಪ ಹಿಂಸೆ ಆಗ್ತಾ ಇದೆ. ಫಿಶ್ ಎಲ್ಲ ಟಚ್ ಆಗಿಲ್ಲ, ಸೊ ಹಾಗಾಗಿ ಹುಳಿ ಹಾಕ್ಬೋದು ಇನ್ನು ಸ್ವಲ್ಪ. ಆಮೇಲೆ ತುಂಬಾ ಹುಳಿ ಆದ್ರೆ ಹಿಂಸೆ ಆಗುತ್ತಲ್ಲ ಅಂತ. ಅಮ್ಮ ನೋಡ್ತಿರೋದು ನಮ್ ಬಿಟ್ಟು ಅಲ್ಲಾಡ್ತಾ ಇಲ್ಲ. ಇಲ್ಲಿ ನಿಂತಿದ್ದಕ್ಕಾಯ್ತಾ? ನಮ್ಮ ಅಮ್ಮಗೆ ಎಲ್ಲಿಂದ ಸ್ಮೆಲ್ ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಒಳಗೆ ಬಿಡಲ್ವಲ್ಲ, ಅದಕ್ಕೆ ಎಲ್ಲಿಂದ ಸ್ಮೆಲ್ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಗೋಡೆನೆಲ್ಲ ಮುಸ್ಕೊಂಡು ಒಳಗೆ ನುಗ್ಗಿರೋದೇ ಗೊತ್ತಿಲ್ಲ. ಅದಕ್ಕೆ ನಾವು ಜೋರ್ ಮಾಡಿದಾಗಲೇ ಗೊತ್ತು. ಏನಿಲ್ಲ, ನೀರ್ ಸಾರು ಎಲ್ಲರಿಗೂ ಗೊತ್ತಿರುತ್ತೆ. ನೀರ್ ಸಾರು ಮಾಡೋದು ಕೆಮ್ಮು ಶೀತ ಇದ್ದಾಗೆಲ್ಲ ನೀರ್ ಸಾರು ಮಾಡ್ಕೊಂತೀರಾ. ಆ ಥರ ನೀರ್ ಸಾರಿಗೆ ಫಿಶ್ ಹಾಕಿದ್ರೆ ಮುಗ್ದಾಗೋಯ್ತು. ಚೆನ್ನಾಗಿದೆ ಕುದಿಬೇಕು. ಇವಾಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಕೈ ಅದಾದ್ಮೇಲೆ ನಾನು ಹಾಕ್ತಾ ಇರೋದು ಉಪ್ಪು ಇಷ್ಟು ಬೇಕಾಗ್ಬೋದು ಅಂತ ಮೆಜರ್ಮೆಂಟ್. ಉಪ್ಪು ಕಮ್ಮಿ ಆಯ್ತು ಬಿಡು. ಹಾಕಿದ್ರಲ್ಲೇ ಗೊತ್ತಾಯ್ತು ಉಪ್ಪು ಸಪ್ಪೆ ಆಗಿರೋದು. ಅಕ್ಕಿ ನೋಡ್ತೀನಿ, ನೋಡ್ತೀನಿ. ನೋಡಿ ಈಗ ಚೆನ್ನಾಗಿ ಕುದೀತಿದೆ. ನಿಮಗೆ ಈಗಲೇ ನೀರು ಬೇಕಾ, ಉಪ್ಪು ಬೇಕಾ, ಖಾರ ಬೇಕಾ ಎಲ್ಲ ನೋಡಿ ಈಗಲೇ ಕುದಿಯೋ ಟೈಮಲ್ಲಿ ಮಾಡ್ಕೋಬೇಕು.
ಮತ್ತೆ ಚೆನ್ನಾಗಿ ಹಸಿ ಕುದಿ ಸ್ಮೆಲ್ ಹೋಗಿದೆ. ಇವಾಗ ಏನು ಫಿಶ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಫಿಶ್ ತಲೆ ಮುಳುಗ್ಸು, ಮೂರು ಸರಿ ಮುಳುಗ್ಸು. ಮತ್ತೆ ಫಿಶ್ ಹಾಕಿದ್ಮೇಲೆ ಮಿಕ್ಸ್ ಮಾಡಬಾರ್ದು. ಹೌದಾ? ಹಂಗೆ ಕುದಿಯಕ್ಕೆ ಬಿಡ್ಬೇಕಾ? ನೋಡಿ ಬ್ಯಾಚುಲರ್ಸ್ ಇರ್ತೀರಾ, ಈಗ ರುಬ್ಬಕ್ಕೆಲ್ಲ ವ್ಯವಸ್ಥೆ ಇಲ್ಲ ಅಂದಾಗ ಏನು ಮಾಡೋದು ಅಂದರೆ ಇದಕ್ಕೆ ಉಪ್ಪು, ಖಾರ, ಹುಳಿ, ಅರಿಶಿನ, ಹುಣಸೆ ಹುಳಿ ಅಥವಾ ನಿಂಬೆ ಹುಳಿ ಏನಾದರೂ ಹಾಕಿ ಇದಕ್ಕೆ ಉಪ್ಪು ಖಾರ ಮೇನ್ ಬೇಕಾಗಿರೋದು ಉಪ್ಪು ಖಾರ ಹುಳಿ ಇದಕ್ಕೆ ಹಾಕಿ ಚೆಂದ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇಟ್ಕೊಂಡು ಕೊನೆಗೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಾಕಿ ಎಣ್ಣೆಗೆ ಒಗ್ಗರಣೆ ಕೊಟ್ಟರು ಕೂಡ ಅದು ರೆಡಿ ಆಗುತ್ತೆ. ಯಾಕಂದ್ರೆ ಫಿಶ್ ಬೇಗ ಬೇಯುತ್ತೆ ಮತ್ತು ನೀರು ಬಿಡುತ್ತೆ. ನೀನು ಹೇಳಿದ ಯಾರಿಗೂ ಅರ್ಥ ಆಗಿಲ್ಲ ಅಂತ ಅನ್ಕೊಂತೀನಿ, ಯಾಕಂದ್ರೆ ನನಗೂ ಅರ್ಥ ಆಗಿಲ್ಲ ನೀನು ಹೇಳಿ. ಅದು ಈ ಕರಿ ಅಲ್ಲದೆ ಹೋದ್ರೆ ಅಂತ ಹೇಳ್ತಿರೋದು. ಈ ಕರಿಗಲ್ಲ, ಸಾರಿ, ಈ ಕರಿಗಲ್ಲ. ನೀವು ರುಬ್ಬದಲ್ಲಿ ನಾನು ರುಬ್ಬ ಹಾಕಿ ಫಿಶ್ ಕರಿ ಮಾಡ್ತಾ ಇರೋದು. ನೀವು ರುಬ್ಬದಲ್ಲೇ ಹಾಗೆ ಮಾಡ್ಕೊಂತೀನಿ ಅಂದ್ರೆ ಬರೀ ಏನು ಫಿಶ್ ತೊಳೆದು ಇಟ್ಕೊಂಡಿರ್ತೀರಾ ಇದಕ್ಕೆ ಉಪ್ಪು, ಖಾರದ ಪುಡಿ, ಅರಿಶಿನ ಮತ್ತೆ ಹುಣಸೆ ರಸ ಅಥವಾ ನಿಂಬೆಣ್ಣೆ ಇದ್ರೆ ನಿಂಬೆಣ್ಣೆ, ಇವೆರಡರಲ್ಲಿ ಒಂದು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಕೊನೆಗೆ ಮಾಮೂಲಿ ಒಂದು ಬಾಣಲಿಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಟೊಮೊಟೊ ಹೆಚ್ಚಿಬಿಟ್ಟು ಹಾಕಿದ್ರೆ ಇದೇ ನೀರು ಬಿಡುತ್ತೆ, ಫಿಶ್ ನೀರು ಬಿಡುತ್ತೆ. ಎಣ್ಣೆ ಹಾಕ್ಬಿಟ್ಟು ಅದೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ? ಸುಂದರವಾಗಿದೆ. ಒಂದ್ರ ಮೇಲೆ ಒಂದು ಹಾಕೋಕ್ಕಿಂತ ಸ್ವಲ್ಪ ಅದಕ್ಕೆ ಅಗ್ಲ ಪಾತ್ರೆ ತಗೋಬೇಕು. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ಅದನ್ನ ತಿನ್ನೋರ್ಗೆ ಗೊತ್ತು ಮೀನಿನ. ಇನ್ನ ನಾನು ಟೇಸ್ಟ್ ನೋಡಲ್ಲ, ತಿರುಗುತ್ತೆ ಅಲ್ಲ ನಾನು ಸ್ವಲ್ಪ ಹಾಗೆ ಒಳಗೆ ನೀರಲ್ಲಿ ಮುಳುಗ್ಲಿ ಅಂತ ಜಾಗ ಮಾಡ್ತಾ ಇದ್ದೀನಿ. ಅಮ್ಮ ಮುಚ್ಚಬಾರ್ದು ಅಂದ್ರಪ್ಪ, ಯಾಕೆ ಅಂತ ಗೊತ್ತಿಲ್ಲ. ಹೌದಾ? ಫಿಶ್ ಅಲ್ಲಿ ತುಂಬಾ ವೆರೈಟಿ ಮಾಡ್ತೀರಾ, ಮತ್ತೆ ತುಂಬಾ ಬೇರೆ ಬೇರೆ ತರ ಮಾಡ್ಕೊಬಹುದು, ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು. ಇದು ನಾವು ಅಭ್ಯಾಸ, ಫಿಶ್ ಮಾಡೋ ಅಭ್ಯಾಸ ಇಲ್ವಲ್ಲ, ಸೊ ಹಾಗಾಗಿ ನಮಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿದೀವಿ ಅಷ್ಟೇ. ಅದೇ ಫಿಶ್ ಮಾಡೋ ಅಂತವ್ರು ಮಂಗಳೂರು ಸೈಡ್ ಅವರೆಲ್ಲ ಸಕ್ಕತ್ತಾಗಿ ಮಾಡ್ತೀರಾ. ಮೀನ್ ಶಿಂಡು, ಅದೇ ನೀವು ಹೊಲ್ಸು ಅಂತೀರ, ನಾವು ಶಿಂಡು ಅಂತೀವಿ. ಅದಕ್ಕೆ ಮೀನ್ ಶಿಂಡು ಬಂದಿರುತ್ತೆ ಅಂತ ಅಂದ್ಬಿಟ್ಟು ಈಗ ನನಗೆ ಕೊಡ್ತಾವ್ರೆ ರೇಟ್ ರುಚಿಗೆ. 10 ನಿಮಿಷನೂ ಆಗ್ಲಿಲ್ಲಲ್ಲ? 10 ನಿಮಿಷ ಒಳ್ಳೆ ಮೊಟ್ಟೆ ಬೆಂದಂಗೆ ಬೇಯ್ತಪ್ಪ, ಎಷ್ಟು ಬೇಗ. ಹೌದು. ಈಗ ನಮ್ಮನೆಯವರಿಗೆ ಸುಮ್ಮನೆ ಹಾಗೆ ಟೇಸ್ಟ್ ನೋಡಕ್ ಕೊಡ್ತಾ ಇದ್ದೀನಿ. ಕೊಡಿ ರುಚಿ ನೋಡೋಣ. ಟೇಸ್ಟ್ ನೋಡಕ್ ಕೊಟ್ಟಿರೋದ ಇಲ್ಲ ಸೌಟಿಂದ ಸೋರದ? ನೋಡಿ ಅಂತ ಕೊಟ್ಟಿರೋದು. ಹೌದಾ? ನಾನೆಲ್ಲ ಸೌಟ್ ಇಟ್ಟು ಸೋರದ ಅನ್ಕೊಂಡೆ. ಈಗ ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ಅದೇ ಖಾರ ಒಂದು ಸ್ವಲ್ಪ ಖಾರ ಆಗಿದೆಯಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ಹುಳಿಗೆಯಿಂದನೇ ಚೆನ್ನಾಗಿ ಕಾಣ್ತದೆ. ಅದಕ್ಕೆ ಹುಣಸೆ ಹುಳಿ ಜಾಸ್ತಿ ಹಾಕ್ಬೇಕು ಇದಕ್ಕೆ, ಚೆನ್ನಾಗಿರುತ್ತೆ. ಅಲ್ಲ ಜಾಸ್ತಿ ಆಯ್ತು ಏನಾದ್ರು? ಇಲ್ಲ ಇಲ್ಲ, ಹುಳಿ ಕರೆಕ್ಟ್ ಆಗಿದೆ, ಖಾರ ಜಾಸ್ತಿ ಆಯ್ತು. ಖಾರ ಜಾಸ್ತಿ ಆಗಿಬಿಟ್ಟಿದೆ. ಬಟ್ ನಾನ್ ವೆಜ್ಜಿಗೆ ಖಾರ ಹುಳಿ ಜಾಸ್ತಿ ಇರಬೇಕು, ಚೆನ್ನಾಗಿರುತ್ತೆ. ನೋಡಿ ತಲೆ ಒಂದು ಉಲ್ಟಾ ಮಾಡಿದ್ದೀನಿ ಅಷ್ಟೇ, ಯಾಕಂದರೆ ಫುಲ್ ಮುಳುಗಿರ್ಲಿಲ್ವಲ್ಲ ಇದು, ಅದಕ್ಕೆ. ಮತ್ತು ಮುಚ್ಚಿಲ್ಲ, ಯಾಕೆ ಅಂದರೆ ಹೊಲ್ಸು ಸ್ಮೆಲ್ ಹೋಗಲಿ ಅಂತ ಮುಚ್ಚಿಲ್ಲ. ನೋಡಿ ತಲೆ ಆಲ್ರೆಡಿ ಭಾಗ ಅದೇ ಆಯಿತು, ಚೆನ್ನಾಗಿ ಬೆಂದಿದೆ ಅನಿಸುತ್ತೆ. ಈಗ ನಮ್ಮನೆಯವರಿಗೆ ಒಂದು ಮಿಕ್ಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ತಪ್ಪಲೆಲ್ಲ ಇಟ್ಕೊಂಡು ಈಗ ಅಲ್ಲಾಡಿಸಿ ನಿಧಾನಕ್ಕೆ ಅಲ್ಲಾಡಿಸ್ತಾ ಇದ್ದೀನಿ ಅಷ್ಟೇ. ತಲೆ ಒಂದು ಉಲ್ಟಾ ಮಾಡಿದ್ದೀನಿ ಅಷ್ಟೇ. ನೋಡಿ ಕಣ್ಣು ಗುಡ್ಡೆಗಳೆಲ್ಲ ಹೊರಗಡೆ ಬಂದ್ಬಿಟ್ಟು. ಫಸ್ಟ್ ನಾನು ಫಿಶ್ ಸಾಂಬಾರ್ ಮಾಡಿದ್ದೆ, ಬಟ್ ಇಷ್ಟು ಈಸಿ ಅಂತ ಗೊತ್ತಿರಲಿಲ್ಲ. ಈಸಿ ಸಿಟ್ ಮಾಡ್ಕೊಂಡ್ರು ಕೂಡ ಸಾಂಬಾರ್ ಆಗೋಗುತ್ತೆ. ನೀನು ಏನು ಅಡುಗೆ ಮಾಡಲಿಲ್ಲ ಅಂದ್ರೆ ನಾನೇ ಮಾಡ್ಕೋಬಹುದು ಮನೇಲಿ. ಫಿಶ್ ತಗೊಂಡ್ಬಂದು ಹಂಗೆ ಹೇಳ್ತಾರೆ ಅಷ್ಟೇ, ಒಂದಿನೂ ಮಾಡಿಲ್ಲ, ನಾನೇ ಮಾಡಿಲ್ಲ. ಅಪ್ಪೋ, ಯಾವಾಗ ಮಾಡಿದಿರಿ? ಇನ್ನು ವಿಡಿಯೋಗೋಸ್ಕರ ಮಾಡಿದ್ದೀರಾ ಅಷ್ಟೇ. ಓಕೆ, ಇವಾಗ ನೋಡಿ ಫಿಶ್ ಸಾಂಬಾರ್ ನೋಡಿ. ಈಗ ಫಿಶ್ ಎಲ್ಲ ರೆಡಿ ಆಗಿದೆ, ಆಫ್ ಮಾಡಿದ್ದೀನಿ ಸ್ಟವ್, ಅಂದರೆ ಹಸಿ ಸ್ಮೆಲ್ ಎಲ್ಲ ಹೋಗಿದೆಯಲ್ಲ, ಸೊ ರೆಡಿ ಆಗಿದೆ. ಇದು ಮುಚ್ಚಿಟ್ಟಿದ್ದೀನಿ. ಇದು ಪಪ್ಪ ಅವ್ರಿಗೆ. ನನಗೆ ಅಂತ ನೋಡಿ ನಾನು ಸಾಸ್ ಚಿಕನ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಪಪ್ಪ ಫಿಶ್ ತಗೊಬಂದ್ಮೇಲೆ ನಾವು ಮಕ್ಳಿಗೆ ತಿನ್ನಲ್ಲ ಅಂತ ಗೊತ್ತಿದ್ಮೇಲೆ ತಗೊಬಂದೇ ಬರ್ತಾರೆ. ಮುಂಚೆ ಚಿಕ್ಕದಲ್ಲೂ ಅಷ್ಟೇ, ಅವರೆಲ್ಲ ಹೊರಗಡೆ ಹೋಗಿ ತಿನ್ಕೊಬಂದ್ರು ಕೂಡ ಬರುವಾಗ ಇಟ್ಕೊಬಂದ್ಬಿಡೋರು ಮಕ್ಳಿಗೆ ಅಂತ. ಮತ್ತೆ ಗಟ್ಟಿ ಕೋಳಿನೂ ತಗೊಬಂದಿದ್ದಾರೆ ನೋಡಿ. ಇದು ಕಬಾಬ್ಗೆ ಅಂತ, ಇದು ನನಗೆ. ಇವೆರಡು ಮುಟ್ಟಾಗಿಲ್ಲ, ಚೂರು ಕೊಡ್ತೀನಿ ಪಾಪ ಅಂತ ಅಷ್ಟೇ. 1 kg ಅಷ್ಟು ತಗೊಂಡ್ ಕೊಟ್ಟಿದ್ದಾರೆ ಡ್ಯಾಡಿ, 1/4 kg ಅಷ್ಟು. ನಾನು ಇಷ್ಟು ಕಬಾಬ್ ಬೋನ್ ಅಂತಂದ್ರೆ ಕಬಾಬ್ಗೆ ತಿಳ್ಕೊಂಡಿದ್ದೀನಿ. ಇದು ಚಿಚ್ಚಿ ಫ್ರೈ. ಮತ್ತೆ ಇಲ್ಲಿ ನೋಡಿ ನಮ್ಮಮ್ಮ ಸಾಂಬಾರ್ ಮಾಡಿದ್ದಾರೆ. ಅದೇ ಚಿಚ್ಚಿ ಸಾರ, ಗಟ್ಟಿ ಕೋಳಿ. ಇದು ಗಟ್ಟಿ ಕೋಳಿ ಇತ್ತಲ್ಲ. ಮೊಟ್ಟೆ ಬರ ಆಕ್ಚುಲಿ ನಂಗೆ ನಿಜ ಹೇಳ್ಬೇಕು ಅಂದ್ರೆ ಚಿಕನ್ ಸಾಂಬಾರ್ ಎಲ್ಲ ನನಗೆ ಇಷ್ಟ ಇಲ್ಲ. ಹೌದಾ? ಆದ್ರೆ ಇದರಲ್ಲಿ ಬರುತ್ತಲ್ವಾ ಮೊಟ್ಟೆ ತೋರಿಸ್ತೀನಿ ತಡ್ರಿ. ಆಹಾ, ಎಷ್ಟು ಚೆನ್ನಾಗಿದೆ ನೋಡಿ. ಏನು ಅದು ನನಗೆ ಸಾಂಬಾರಲ್ಲಿ ಮೊಟ್ಟೆ ಇದ್ವಾ? ಮೊಟ್ಟೆ ಕೋಳಿ, ಗಟ್ಟಿ ಕೋಳಿ. ಆಕ್ಚುಲಿ ಗಟ್ಟಿ ಕೋಳಿ ಅಂತಾರಲ್ಲ ಅದು ಇದು. ನಂಗೆ ಅಂತದ್ರಲ್ಲಿ ಬರೀ ಇಂಥದ್ದು ಇಷ್ಟ. ಅದು ಈ ಗೊಂಚಲು ಇಷ್ಟ ನನಗೆ. ಇದು ಸ್ವಲ್ಪ ತಿಂತಿದ್ರೆ ಡ್ರೈ ಆಗುತ್ತೆ, ಇದು ನನಗೆ ಇಷ್ಟ. ಇದಾದ್ಮೇಲೆ ಒಂದು ಕರುಮ್ ಬರುತ್ತೆ. ಮತ್ತು ಅದರಲ್ಲಿ ಇನ್ಯಾವ್ದು ಇಷ್ಟ ಗೊತ್ತಾ, ಅದು ನೀವೆಲ್ಲ ಹೇಸಿಗೆ ಮಾಡ್ಕೊತೀರಾ. ನೋಡಿ ಇದು ತುಂಬ ಇಷ್ಟ, ಗಟ್ಟಿ ಕೋಳಿಲಿ.
ಅದೊಂದಕ್ಕೆ ಆಕ್ಚುಲಿ ನಾನು ತಿನ್ನೋದು ಸಾಂಬಾರ್ನ, ಇಲ್ಲಾಂದ್ರೆ ಅಷ್ಟು ಇಷ್ಟಪಡಲ್ಲ. ನಾಟಿ ಕೋಳಿ ಸಾಂಬಾರು ಇದೆಲ್ಲ ಇಷ್ಟ ಇಲ್ಲ. ಬಟ್ ಇದೇ ಒಳ್ಳೇದು. ಎಲ್ಲ ರೆಡಿ ಆಗಿದೆ. ಆಮೇಲೆ ಊಟ ಮಾಡುವಾಗೆಲ್ಲ ಪಪ್ಪಗೆ ಟೇಸ್ಟ್ ಹೇಗಿದೆ ಅಂತ ಪಪ್ಪ ನಮ್ಮ ಮನೆಯವರು ಹೇಳ್ತಾರೆ. ಮತ್ತೆ ಇದು ನಮ್ಮ ಮನೆ ಕಲ್ಲಾರೆ ಮನೆದು ನಾನ್ ವೆಜ್ ಮಾಡೋ ಅಂತ ಅಡಿಗೆ ಮನೆ ಇದು. ಮನೆಯೊಳಗೆ ನಾನ್ ವೆಜ್ ಮಾಡಲ್ಲ, ನಾನ್ ವೆಜ್ ಮಾಡಲ್ಲ. ಸೊ ಹಾಗಾಗಿ ಇದೇ ಅಡಿಗೆ ಮನೆ. ಇಲ್ಲಿ ನಾವು ನೀರ್ ತಗೋಬೇಕು, ಒಂದ್ ಖಾರದ ಪುಡಿ ಎಲ್ಲ ಹಂಗಂಗೆ ಓಡೋಗ್ಬೇಕು. ಹಿಂಸೆ. ಬೇರೆ ಬೇರೆ ಕಿಚನ್ ಇದ್ರೆ ತುಂಬಾ ಬೇರೆ ಬೇರೆ ಕಿಚನ್ ಇದ್ರೆ ತೀರಾ ಹಿಂಸೆ ಆಗುತ್ತೆ ಮಾತ್ರ. ಇಲ್ವಾ ಹಂಗೆ ಓಪನ್ ಮಾಡ್ಕೊಂಡು ಏನಿದು ಅಂತ ನೋಡ್ಕೊಂಡು ಓಡಾಡೋದು ಬಾಯಿಗೆ ಇಸ್ಕೊಂಡು. ನೋಡಿ ರೆಡಿ ಸಾಂಬಾರ್ ಇದು ಅಮ್ಮ ಮಾಡಿರೋದು. ಇನ್ನು ಆಲ್ಟ್ರೇಷನ್ ಮಾಡೋದಿದೆ. ಮತ್ತೆ ತುಂಬಾ ಜನ ಕೇಳ್ತಿದ್ರಿ ಹೋಮ್ ಟೂರ್ ಮಾಡಿ ಕಲರ್ ಇದು ಅಂತ. ಮಾಡೋಣ. ಯಾಕೋ ನಂಗೆ ಮಾಡೋ ಅಂತ ಮನ್ಸು ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ ನಮ್ಗೆ. ಸದ್ಯದಲ್ಲೇ ಮಾಡ್ತೀನಿ. ಫಿಶ್ ಕರಿ ಹೇಗ್ ಬಂದಿದೆ, ಎಡ್ ಕರಿ. ಲಾಸ್ಟಿಗೆ ಸಾಂಬಾರ್ ಸೊಪ್ಪು ಒಂದ್ ಸ್ವಲ್ಪ ಹಾಕಿದ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರ್ ಸೊಪ್ಪು ಹಾಕಿ ಏನು ಕುದಿಸ್ಲೇಬೇಕು ಅಂತೇನಿಲ್ಲ. ಆ ಹಾವಿಗೆ ಆ ಸ್ಟೀಮಿಗೆ ಚೆನ್ನಾಗಿ ಒಂಥರ ಬೇರೆ ಫ್ರಾಗ್ರೆನ್ಸ್ ಕೊಡುತ್ತೆ. ಫಿಶ್ ಎಡ್ ಕರಿ ರೆಡಿ ಆಗಿದೆ. ಈಗ ಮುದ್ದೆ ಜೊತೆ ಓ ಡ್ಯಾಡಿ ಮತ್ತೆ ಹಾಕೊಂತಿದ್ರೆ ಹೇಗಿದೆ ಇದು ನಾನ್ ಮಾಡಿರೋದು, ಹೇಗಿದೆ ಟೇಸ್ಟ್? ಏನೇ ಆಗಿದ್ರು ಹೇಳ್ಬೇಕು ಡ್ಯಾಡಿ. ಚೆನ್ನಾಗಿದೆ ಚೆನ್ನಾಗಿದೆ. ಉಲ್ಟಾ ಮಾಡಿ ತಲೆನ ಡ್ಯಾಡಿ. ನಮ್ ಡ್ಯಾಡಿ ಈಗ ಟೇಸ್ಟ್ ನೋಡ್ತಾರೆ. ಟೇಸ್ಟ್ ನೋಡಿ ಹೇಳಿ ಹೇಗಿದೆ ಅಂತ. ಪೂಳಿ ನಾನೇ ಮಾಡಿದ್ದು. ಸಿಂಗಾಪುರ ತಿನ್ನೋ ಫಿಶ್ ಕರಿ ಅಂತ ಒಂದು ಶಾಪ್ ಇತ್ತು. ಇಷ್ಟೇ ಕೊಡ್ತಿದ್ವಿ. ಒಂದು ತಲೆ ಕೊಡೋರು 3,000 ಚಾರ್ಜ್ ಮಾಡೋರು. ಬರೀ ಆ ಕರಿಗೆ ಅಷ್ಟಕ್ಕೆ ತಲೆ ಕೊಟ್ಬಿಟ್ಟು ಕರಿ ಕೊಡೋರು. 3,000 ಚಾರ್ಜ್ ಮಾಡೋರು. ಮುದ್ದೆನ ಹಿಂಗೆ ನೋಡಿ ಹಿಂಗೆ ಉಲ್ಟಾ ಮಾಡ್ಕೊಂಡು ಸಾಂಬಾರಿಗೆ ಹಿಂಗೆ ಬಾಯಿಗೆ ಹಾಕೊಂಡು ಗುಳು ಅನ್ಬೇಕು. ಪಕ್ಕದಲ್ಲಿ ನೀರೇನು ಇಟ್ಕೋಬೇಕು ಅಂತ ಏನಿಲ್ಲ, ಇದರದಿದ್ರೆ ಸಾಕು. ಮತ್ತೆ ಹುಣಸೆ ಹುಳಿನೇ ಚಂದ. ಹುಣಸೆ ಹುಳಿ ಹಳ್ಳಿ ಟೇಸ್ಟ್, ನಿಂಬೆಹಣ್ಣು ಪೇಟೆ ಟೇಸ್ಟ್. ಹೌದಾ? ಅಲ್ಲ ನಿಜವಾಗ್ಲೂ ಕರೆಕ್ಟ್ ಆಗಿದ್ಯಾ? ಉಪ್ಪು ಖಾರ ಹುಳಿ ಎಲ್ಲ ತುಂಬಾ ಚೆನ್ನಾಗಿದೆ. ಅದು ತುಂಬಾ ಒಳ್ಳೇದು. ಫಿಶ್ ತಿನ್ಬೇಕು. ನೀವು ಚಿಕನ್ ಇದು ಉತ್ತಮ. ಕೊಲೆಸ್ಟ್ರಾಲ್ ಇಲ್ಲ. ಕಣ್ಣಿಗೆ ತುಂಬಾ ಒಳ್ಳೇದು. ಹೀಟ್ ಅಲ್ಲ, ತಂಪ ಹೀಟ್ ಇದು ಇಲ್ಲ, ಸ್ವಲ್ಪ ಹೀಟೇ. ಹೀಟ್ ಆದ್ರೂ ಏನ್ ರೆಗ್ಯುಲರ್ ಏನು ವಾರ ಎಲ್ಲ ತಿಂತೀರಾ ಅಥವಾ 15 ದಿವಸಕ್ಕೋ ವಾರಕ್ಕೋ ಒಂದ್ಸರಿ ತಿನ್ಬೋದು ಅಷ್ಟು. ನೀವು ಡೈಜೆಷನ್ ಸುಲಭ ಆಗಿರುತ್ತೆ ಇದ್ರಲ್ಲಿ. ಮೊನ್ನೆ ಯಾರು ಬಂದಿದ್ರು ಅಂದ್ರೆ ಇಲ್ಲಿ ಹುಡ್ಕೊಂಡ್ ಬಂದಿರಾ? ನಿಮ್ಮ ಫ್ರೆಂಡ್ ಮಗಳು ಕೊಡತಲ್ಲಿ ಚಂದ್ರು ಮಗಳು ಬಾಬಾ ಅಷ್ಟು ಚೂಡಾಮಣಿ ಅಂತ. ಚೂಡಾಮಣಿ ಮಗಳು. ಚೂಡಾಮಣಿ ನಿನ್ ಫ್ರೆಂಡ್ ತಾನೆ, ಅವಳ ಮಗಳು. ನನ್ನ ಮೊಮ್ಮಗಳು ಭಾರಿ ಇಷ್ಟ ಆಗಿದೆ. ಪೂಜಾ ಅಂಟಿ ನೋಡ್ಕೊ ಬರ್ಬೇಕು. ಅವ್ರು ಯೂಟ್ಯೂಬ್ ಎಲ್ಲ ನೋಡ್ತೀನಿ ನಾನು. ನೋಡ್ಕೊಬರು ಅವ್ರಿಗೆ ನನ್ನ ಅಂದಾಜು ನಮ್ಮ ಮನನೇ ವಯಸ್ಸಿರ್ಬೇಕು. ಓ ಚಿಕ್ಕದು ಚೂಡಾಮಣಿ ಅಲ್ಲ ಮಗಳು ಬರ್ಬೋದು. ಆದ್ರೆ ಆ ಹುಡುಗಂತೆ ನನ್ನ ಮೊಮ್ಮಗಳು ಭಾರಿ ಇದ್ ಮಾಡ್ತಾವಳೆ ಕಾಂತಣ್ಣ. ಬಂದು ಅಟ್ಲೀಸ್ಟ್ ಒಂದ್ಸರಿ ಮಾತಾಡ್ಕೊಂಡ್ ನೋಡೋಣ, ಅಜ ಹೋಗೋಣ ಅಂತ ಇತ್ತಂತ ನೋಡಿ. ನನ್ನ ಊಟ ರೆಡಿ ಆಗಿದೆ ನೋಡಿ. ನಾನು ಫಿಶ್ ತಿನ್ನಲ್ಲ, ಹಾಗಾಗಿ ಕಬಾಬು, ಸಾಸ್ ಚಿಕನ್, ಮತ್ತು ರೈಸ್, ರಸಮ್ಮು, ಮತ್ತು ಇನ್ನು ಗಟ್ಟಿ ಕೋಳಿ ಅದ್ರದ್ದು ಮಾಡಿರೋದು ಸಾಂಬಾರು. ಬಟ್ ನಂಗೆ ಆ ಸಾಂಬಾರು ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಇದು ತಗೊಂಡಿದ್ದೀನಿ. ಇಷ್ಟೆಲ್ಲ ತಿನ್ನಲ್ಲ, ಈ ಗೊಂಚಲು ಮಾತ್ರ ತಿನ್ನೋದು. ನನ್ನ ಊಟ ರೆಡಿ. ನಮ್ಮ ಅಜ್ಜಿ ಬಂತು. ನನ್ನ ಫ್ರೆಂಡ್ ಬಂದಿದ್ದಾರೆ ನೋಡಿ. ನೆನ್ನೆ ಬಂದಲ್ಲ, ಬರುವಾಗ ಬಾಯ್ ಮಾಡಿದ್ನಲ್ಲ. ನಮ್ಮ ಅಜ್ಜಿ ನೋಡಿ ನನ್ನ ಮಾತಾಡ್ಸ್ಕೊಂಡೋಗಕ್ಕೆ ಬಂದಿದೆ. ಆದರೆ ಪಾಪ ನಮ್ಮ ಪಪ್ಪನು ನಮ್ಮ ಶೋಪನು ಹೇಳ್ತಾ ಇರ್ತಾರಲ್ಲ, ಅಜ್ಜಿ ಕೈ ದೊಡ್ಡದಂತೆ ಮುಂಚೆಯಿಂದನು. ಆವಾಗಲೇ ನಮ್ಮ ಶೋಪ್ ಹೇಳ್ತಾ ಇರ್ತಾರೆ ನಾವು ಫ್ರೀಯಾಗಿ ಕೂತ್ಕೊಂಡಿದ್ದಾಗ. ಪಾಪ ಅದ್ರ ಕೈ ಎಷ್ಟು ದೊಡ್ಡದು ಗೊತ್ತಾ. ನಮಗೆ ಅವಾಗಲೇ ಜೀವನ ತಿನ್ನಕ್ಕೆ ಒಂದೊತ್ತು ಊಟನೂ ಕಷ್ಟ ಇರೋದು. ಆದರೂ ಫಿಶ್ ಗಿಶ್ ಏನಾದರೂ ಇಲ್ಲಿ ಮೀನೆಲ್ಲ ಮಾರ್ಕ ಬಂದರೆ ತಗೊಂಡು ಒಂದೊಂದು ಪೀಸ್ ಕೊಡೋದು ನಮಗೆ. ಅದು ದೊಡ್ಡ ಕೈ, ಅದು ಬರೀ ಎಲ್ಲರಿಗೂ ದಾನ ಮಾಡೋದೇ ಆಯಿತು ಅಂತ ಹೇಳ್ತಾ ಇರ್ತಾರೆ ನಮ್ಮ ಪಪ್ಪ ಶೋಪ. ಪಾಪ ಅದಕ್ಕೆ ಮೀನು ಇಷ್ಟ. ಇವತ್ತು ಮೀನು ಮಾಡಿದ್ದೀವಿ. ಅಜ್ಜಿಗೆ ಮೀನು ಇಷ್ಟ, ಆದರೆ ಮೂಳೆ ಅಲ್ವಾ ಕೊಡೋಕೆ ಸ್ವಲ್ಪ ಭಯ ಆಗ್ತದೆ. ನೋಡೋಣ. ಮುಳ್ಳಿದೆ ನಿಧಾನಕ್ಕೆ. ಪಾಪ ನಮ್ಮ ಅಜ್ಜಿ ಕಡೆ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ ಗೊತ್ತಾ. ಅಜ್ಜಿ ನೋಡಿ ಖುಷಿ ಆಗುತ್ತಂತೆ. ವಿಡಿಯೋದಲ್ಲೆಲ್ಲ ನೋಡ್ತಾ ಇರ್ತಾರಲ್ಲ ಬಿಂದು ಅಜ್ಜಿನ, ಆವಾಗ ನೋಡಿ ಖುಷಿ ಆಗ್ತಾ ಇರುತ್ತೆ ಅಂತ ಹೇಳ್ತಿರ್ತಾರಂತೆ. ನಮ್ಮಮ್ಮ ಹೇಳ್ತಾ ಇದ್ರು. ನಾನೇ ಮಾಡಿದ್ದೆ ಅಡುಗೆ. ಚೆನ್ನಾಗೈತೆ. ನಿಧಾನ. ಮುಳ್ಳಿರುತ್ತೆ, ಚುಚ್ಚುತ್ತೆ. ಮುಂಚೆನೂ ಹಂಗೆ ಅಂತೆ. ಪಾಪ ಕಷ್ಟದವರಿದ್ರೆ ಅಥವಾ ಬಡವರಿದ್ರೆ ಅವರು ಆವಾಗ ಇವ್ರಿಗೂ ಕಷ್ಟ ಇತ್ತು, ಎಲ್ಲರಿಗೂ ಕಷ್ಟ ಇತ್ತು ಅವಾಗ. ಆದರೂ ಕೂಡ ಪಾಪ ಇದು ತಿನ್ನೋದೇ ಇನ್ನೊಂದಿಬ್ರು ತಿನ್ನಲಿ ಅಂತ ಹೇಳ್ಬಿಟ್ಟು ಇದು ತಿನ್ನೋದೇ, ಅದರಲ್ಲೇ ಹಂಚ್ಕೊಂಡು ತಿನ್ನೋದಂತೆ. ಈಗಲೂ ನಮ್ಮ ಪಪ್ಪ ನಮ್ಮ ಶೋಪ ಹೇಳ್ತಾ ಇರ್ತಾರೆ. ಅದಕ್ಕೆ ಖುಷಿ ನನಗೆ ಅಜ್ಜಿ ಅಂದರೆ. ಅದು ಕೈ ಕಾಲು ಎಲ್ಲ ಹೆಂಗಿದೆ ಅಂತ ದೇವ್ರ ಕಾಲು ನೋಡ್ದಂಗೆ ಆಗ್ತದೆ.
ಇವೆಲ್ಲ ಮುಂಚೆ ಎಷ್ಟು ಕಷ್ಟಪಟ್ಟಿದ್ದು ಕಾಲು ಕೈಗಳು. ಬಿಡಿ ಬಿಡಿ, ತೆಗಿತೀನಿ. ತಗೊಳ್ಳಿ. ಖುಷಿ, ನಂಗೆ ಇವಾಗ ಖುಷಿ ಆಯ್ತು. ಓಕೆ, ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.